ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ರಾಕೇಶ್ ಪೂಜಾರಿ ಅವರು ಆಕಸ್ಮಿಕವಾಗಿ ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥದ್ದು. ಸದ್ಯ ಎಲ್ಲರೂ ಸಹ ಮೌನವಾಗಿದ್ದಾರೆ. ಕಲಾವಿದರು ಸಹ ದಿಢೀರ್ ಶಾಕ್ ಆಗಿರುವಂಥದ್ದು ಅವರ ಸಾವನ್ನು ಕೇಳಿ. ಸದ್ಯಕ್ಕೆ ನಮ್ಮೊಟ್ಟಿಗೆ ಅವರ ಆತ್ಮೀಯ ಗೆಳೆಯರಾದಂತಹ ಲೋಕೇಶ್ ಅವರಿದ್ದಾರೆ. ಅವರು ಸಹ ಕಾಮಿಡಿ ಕಿಲಾಡಿಗಳು ಸೀಸನ್ 1ನಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಸರ್ ನಮಸ್ತೆ. ರಾಕೇಶ್ ಪೂಜಾರಿ ಅವರ ಜೊತೆ ನಿಮ್ಮ ಒಡನಾಟ ಎಷ್ಟು ವರ್ಷಗಳಿಂದ? ಆಲ್ಮೋಸ್ಟ್ ಒಂದು 4 to 5 years ಆಗಿದೆ. 4 to 6 years ಆಗಿದೆ ಆ್ಯಕ್ಚುಲಿ. ಕಾಮಿಡಿ ಕಿಲಾಡಿಗಳು ಶುರುವಾಗಿ ಆಲ್ಮೋಸ್ಟ್ 9 years ಆಗ್ತಿದೆ. ಬಟ್ ರಾಕೇಶ್ ಪೂಜಾರಿ ಅವರು ಆ್ಯಕ್ಚುಲಿ ಚಾಂಪಿಯನ್ಶಿಪ್ ಅಂಥೇಳಿ ಅದರಲ್ಲಿ ಭಾಗವಹಿಸಿದ್ದು ನಮ್ಮ ಜೊತೆಯಲ್ಲಿ. ಬಟ್ ಅದಕ್ಕಿಂತ ಮುಂಚೆ ಸೀಸನ್ ಮಾಡಿದರು. ಸೊ ಚಾಂಪಿಯನ್ಶಿಪ್ಪಲ್ಲಿದ್ದಾಗ ನನ್ನ ಅವರು ಒಡನಾಟ ತುಂಬ ಅದ್ಭುತವಾಗಿತ್ತು ಆ್ಯಕ್ಚುಲಿ. ಬಟ್ ನನಗೆ ಇವತ್ತು ಬೆಳಗ್ಗೆ 4 ಗಂಟೆಗೆ ಸುದ್ದಿ ಸಿಕ್ಕಿತ್ತು ಆ್ಯಕ್ಚುಲಿ, ಈ ಥರ ಹಿಂಗೆ ಆಗಿದೆ ಅಂತ. ನಮ್ಮ ದಿವ್ಯಾಂಚನ್ ಅಂತ ಹೇಳಿ ಅವ್ರದ್ದೇ ಸೀಸನ್ ಆದಂಥ ಒಬ್ಬರು ದಿವ್ಯಾ ಅಂತಿದ್ದಾರೆ. ಸೊ ಅವರು ಯಲಹಂಕಕ್ಕೆ ಬಂದಿದ್ದಾಗ ಅಣ್ಣ ಈ ಥರ ಆಗಿದೆ, ತೀರ್ಕೊಂಬಿಟ್ಟಿದ್ದಾರೆ ಅಣ್ಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಕಾಲ್ ಮಾಡ್ತಿದ್ರು. ನನಗೆ ಶಾಕ್, ನಂಬಕ್ಕಾಗಿಲ್ಲ ಆ್ಯಕ್ಚುಲಿ. ಇದೇನಪ್ಪ ಇದು ಸಡನ್ನಾಗಿ, ಇನ್ನೂ 34 years ಅಷ್ಟೇ, 34 years ಏಜು, ಬಟ್ ಇಷ್ಟು ಬೇಗ ಹಿಂಗಾಗೋಯ್ತಲ್ಲ, ಏನಿದು ನಿಜಾನ ಆಯಿತು ಅಂತ ನಂಬಕ್ಕಾಗಿಲ್ಲ ನನಗೆ. ಸೊ ಏನು ಮಾಡೋಕ್ಕೆ ಗೊತ್ತಾಗ್ತಿದೆ. ನಾನು ಸುಮ್ಮನೆ ನಮ್ಮ ಕಾಮಿಡಿ ಕಿಲಾಡಿ ಶರಣಯ್ಯ ಇದ್ದಾರೆ ಡೈರೆಕ್ಟ್ರು. ಸೊ ಅವ್ರದ್ದು ಫೋನ್ ಮಾಡೋಣ ಅಂತ ಅವ್ರಿಗೆ ವಾಟ್ಸಪ್ಪಲ್ಲೇ ನಾನು ಸುಮ್ಮನೆ ಕಾಲ್ ಮಾಡೋಕ್ಕೆ ಅಂತ ಸ್ಟೇಟಸ್ ಹಾಕಿದ್ರು. ನಾನು ಯಾವಾಗ ಕನ್ಫರ್ಮ್ ಆಯಿತು, ಓಕೆ. ಯಾಕಂದರೆ ಈಗ ಸುಮ್ಮನೆ ಇವಾಗ ಅವ್ರು ತಿರ್ಕೊಂಡಿದ್ದಾರೆ ಇವ್ರು ತಿರ್ಕೊಂಡಿದ್ದಾರೆ ಅಂತ ಸುಮ್ಮನೆ ಹೇಳ್ಬಿಡ್ತಾರೆ. ಅದು ಸೋಷಿಯಲ್ ಮೀಡಿಯಾಗಳನ್ನ ಅಷ್ಟು ಇದು ಮಾಡಿ ಯೂಸ್ ಮಾಡ್ಕೊತಾರೆ. ಸೊ ತಮಾಷೆ ಏನೋ ಮಾಡ್ತಿರ್ಬೇಕು ಅಂದ್ಕೊಂಡು ನಾನು, ಬಟ್ ಈ ಥರ ನೋಡಿದಾಗ ಶಾಕ್ ಆಗ್ಬಿಟ್ಟೆ. ಯಾಕಂದರೆ ಶರಣಯ್ಯವ್ರು ಹಾಕ್ಕೊಂಡಿದ್ದಾರೆ ಅಂದಮೇಲೆ ಇಟ್ಸ್ ಕನ್ಫರ್ಮ್ ಈ ಥರ ಆಗಿದೆ ಅಂತೇಳಿ. ಬಟ್ ಭಾಳ ದುಃಖ ಇದೆ ಆ್ಯಕ್ಚುಲಿ. ಬೆಳಗ್ಗೆನೇ ಈ ರಾತ್ರಿ ಏನೋ ಆಗಿದೆ, ಹೃದಯಾಘಾತನ ಏನೋ, ನನಗಿನ್ನೂ ಆ್ಯಕ್ಚುಲಿ ಕ್ಲಾರಿಟಿ ಇಲ್ಲ ನನಗೆ ಏನಾಗಿದೆ, ಹೆಂಗಾಯಿತು, ಅದು ಶೂಟಲ್ಲಿ ಆಯಿತಾ ಅಥವಾ ಮನೇಲಿ ಏನಾದರೂ ಇತ್ತಾ ಅಥವಾ ಆರೋಗ್ಯ ಸಮಸ್ಯೆ ಏನಾದರೂ ಇತ್ತಾ ಮುಂಚೆನೇ, ಅಥವಾ ಯಾಕಂದ್ರೆ ನಾನು ಅಷ್ಟು ಕಮ್ಯುನಿಕೇಷನಲ್ಲಿ ಈ ಕಳೆದ 1 ವರ್ಷದಿಂದ ಅಷ್ಟು ಕಮ್ಯುನಿಕೇಷನ್ ಇಲ್ಲ. ಇಲ್ಲಾಂದರೆ ಈವೆಂಟ್ಗಳು ಹೋದಾಗೆಲ್ಲ ಸಿಗ್ತಾ ಇರ್ತೀವಿ, ಮಾತಾಡ್ತಿರ್ತೀವಿ. ಲೋಕೇಣ ಅಂತ ಹೊಡ್ ಬಂದ್ಬಿಟ್ಟು ಪಾಪ ಹಾಗೆ ಮಾಡ್ಕೊಂಬಿಡ್ತಾನೆ. ಮುಗ್ಧತೆ ಹುಡುಗ ಅವನು, ತುಂಬ ಮುಗ್ಧತೆ ಇರೋ ಮನುಷ್ಯ, ಒಂದು ಚೂರು ಕಲ್ಮಶ ಇಲ್ಲ. ಯಾರೇ ಆಗಲಿ ಪ್ರೀತಿಯಿಂದ ಮಾತಾಡಿಸ್ತಾನೆ. ಅದು ಒಂಥರ ಚಬ್ಬಿ ಅವನು ನೋಡೋಕ್ಕೆ ಒಂಥರ ಖುಷಿ ಅವನಿಗೆ ಆ್ಯಕ್ಚುಲಿ. ರಕ್ಷಿತಾ ಮೇಡಮು, ಭಟ್ರು, ಆಮೇಲೆ ಜಗಣ್ಣ ಇವರೆಲ್ಲ ತುಂಬ ಹೊಗಳಿದ್ದಾರೆ ಅವನ್ನ. ಯಾಕಂದರೆ ಅಪ್ಪ ನೀನು ಹಿಂಗೆ ಇರು, ಯಾವುದೇ ಕಾರಣಕ್ಕೂ ಅಹಂಕಾರ ಅನ್ನೋದು ಬೆಳೆಸ್ಕೊಬೇಡ, ನಿನ್ನಲ್ಲಿ ಆ ಥರ ಒಂದು ಮುಗ್ಧತೆ ಇದೆ, ಹಂಗೆ ಇರು, ಮುಗ್ಧತೆ ಇದ್ರೇ ನಿನ್ನ ನೋಡೋಕ್ಕೆ ಚಂದ ಅಂತ ಹೇಳೋರು. ಬಟ್ ಭಾಳ ಬೇಜಾರಾಗ್ತಿದೆ. ಅಂದರೆ ಏನಾದರೂ ಆರೋಗ್ಯ ಸಮಸ್ಯೆ ಯಾವತ್ತಾದರೂ ಕಾಣಿಸ್ಕೊಂಡಿತ್ತಾ, ಎದೇನು ಅನ್ನೋವಂಥದ್ದು ಶೂಟಿಂಗ್ ಸೆಟ್ಟಲ್ಲಿ ನೀವೆಲ್ಲ ಜೊತೆಗಿರಬೇಕಾದ್ರೆ ಏನಾದರೂ ಹೇಳ್ತಿದ್ರಾ? ಇಲ್ಲ, ನನ್ನ ಕಂಡಂಗೆ ಅಥವಾ ನಾನು ನೋಡ್ದಂಗೆ ಆ ಥರದ್ದು ಯಾವುದೂ ನೋಡಿಲ್ಲ ನಾನು. ನಮ್ಮ ಜೊತೆ ಇದೆಲ್ಲ ಖುಷಿಯಿಂದಾಗಿರ್ತಾನೆ, ಯಾವತ್ತೂ ದುಃಖ ಆಗಲಿ ಹೇಳ್ಕೊಂಡಿಲ್ಲ. ಯೂಶ್ವಲಿ ನಮ್ಮ ಹತ್ರ ಏನೂ ಹೇಳ್ಕೊಂಡಿಲ್ಲ ಅವನು. ಆ ಥರ ಹೆಲ್ತ್ ಇಶ್ಯೂಸ್ ಎಲ್ಲ ಇತ್ತೋ ಇದಿಲ್ಲ, ಅಥವಾ ಈಗ ರೀಸೆಂಟಾಗಿ ಏನಾದರೂ ಬಂತ ಅದು ಗೊತ್ತಿಲ್ಲ. ಬಟ್ ನಮ್ಮ ಜೊತೆಲ್ಲ ಇರಬೇಕಾದ್ರೆ ಖುಷಿಯಾಗಿರ್ತಾನೆ. ಅವ್ನು ನೋವಾಗಲಿ ತೊಳ್ಕೊಳಲ್ಲ ಅಥವಾ ಹೇಳ್ಕೊಳಲ್ಲ ಅವನು. ಬಟ್ ಇದು ನಂಬಕ್ಕಾಗ್ತಿಲ್ಲ ಅಷ್ಟೆ. ಬಟ್ ಇವಾಗಲೂ ನನಗೆ ಅದು ಅವನ ಸ್ಕಿಟ್ಟೆಲ್ಲ ಬಂದಾಗ ಕುಡ್ಕೊಂಡು ಪಾತ್ರ ಅಂತ ಮಾಡಿದಾಗ ಹೆಬ್ಬಾವು ಅಂತೆಲ್ಲ ಕರೀತಿದ್ದ ಅವನು. ಆ್ಯಕ್ಚುಲಿ ನಾವೆಲ್ಲ ಹೆಬ್ಬಾವು ರಾಕಿ ಅಂತ ಅವ್ನು ಕುಡ್ಕೊಂತಾರೆ ಮಾಡಿ ಹಿಂಗೆ ಹೋಗ್ತಿದ್ದ ಅವನು. ಕಣ್ಮುಂದೆ ಅದೇ ಬರುತ್ತೆ. ಅದು ಬಿಟ್ಟರೆ ನನಗೆ ಇನ್ನೇನು ಅಷ್ಟು ಕಾಣಿಸಲ್ಲ. ಆ ಮನುಷ್ಯನ ಮುಗ್ಧತೆ, ಅವನ ಆ್ಯಕ್ಟಿಂಗು, ನಮ್ಮ ಜೊತೆ ಇದ್ದಿತ್ತು ಅವ್ನು ಖುಷಿಯಾಗಿ ಮಾತಾಡಿಕೊಂಡು ಎಲ್ಲರನ್ನೂ ಹಗ್ ಮಾಡಿ ಪ್ರೀತಿಯಿಂದ ಮಾತಾಡ್ತಾನೆ. ಬಟ್ ನನಗೆ ಅವ್ರ ಫ್ಯಾಮ್ಲಿ ಹೆಂಗಿದೆ, ಈಗ ಅವ್ರ ಫ್ಯಾಮ್ಲಿ ಯಾವ ರೀತಿ ಯಾವ ಕಂಡೀಷನಲ್ಲಿದೆ, ಅವ್ರ ಮನೆಗೆ ಅವ್ನು ಒಬ್ಬನೇ ಮಗ ಇದ್ನ, ಇಲ್ಲ ಬೇರೆ ಯಾರಾದರೂ ಇದ್ದಾರಾ, ಅವ್ರ ಮನೆ ನೋಡ್ಕೊಳಕ್ಕಿದ್ದಾರೆ ಅಟ್ಲೀಸ್ಟು. ಈಗ ಅವ್ರ ಅಮ್ಮಂಗೆ ಆಫ್ಕೋರ್ಸ್ ಒಂದು ಮಕ್ಕಳು ದೊಡ್ಡವರಾಗ್ತಿದ್ದಂಗೆ ತಂದೆ ತಾಯಿಗಳೆಲ್ಲ ವಯಸ್ಸಾಗ್ತಿರ್ತದೆ, ಅವ್ರನ್ನ ನೋಡ್ಕೊಳೋದು ಯಾರು, ಮನೆ ಜವಾಬ್ದಾರಿಗಳು ಹೇಗಿರುತ್ತೆ ಅನ್ನೋದ್ರೊಂದು ಭಯ ಆ್ಯಕ್ಚುಲಿ ಅದು ಫೀಲ್ ಆಗುತ್ತೆ. ಒಂದು ಸೆನ್ಸ್ ಕ್ರಿಯೇಟ್ ಆಗಿಬಿಡುತ್ತೆ. ನಮ್ಮ ಜೊತೆ ಇದ್ದವ್ರು ಯಾರಾದರೂ ಅಗಲಿದಾಗ ಎಷ್ಟು ನೋವಾಗೋದ್ರ ಜೊತೆಗೆ ಅವ್ರ ಕುಟುಂಬದ ಬಗ್ಗೆನೂ ಯೋಚನೆ ಮಾಡ್ತೀವಿ. ಸೊ ಈಗ ಅದು ಫೀಲ್ ಆಗಿದೆ ಆ್ಯಕ್ಚುಲಿ. ನಮ್ಮ ಕಾಮಿಡಿ ಕಿಲಾಡಿಗಳು ಎಲ್ಲರೂ ಆ್ಯಕ್ಚುಲಿ ಅವ್ರನ್ನ ನೋಡೋಕ್ಕೆ ಅಂತ ಹೋಗಿದ್ದಾರೆ ಆ್ಯಕ್ಚುಲಿ. ಸೊ ನಾನು ಮಕ್ಕಳು ನೋಡ್ಕೊಂಡಿದ್ದೀನಿ ಆ್ಯಕ್ಚುಲಿ. ಇಲ್ಲಾಂದ್ರೆ ನಾನು ಹೋಗಬೇಕಾಗಿತ್ತಲ್ಲ ಆ್ಯಕ್ಚುಲಿ. ಇಲ್ಲ, ಪ್ರೋಗ್ರಾಮ್ಗೆ ಬರೋದಕ್ಕೆಲ್ಲ, ನಾಟಕಕ್ಕೆಲ್ಲ ಮಾಡೋ ಟೈಮೆಲ್ಲ ಬರ್ತೀನಿ ಅಂತೆಲ್ಲ ಹೇಳಿದ ಪಾಪ ಮನುಷ್ಯ. ಸೊ ಪ್ರತಿ ಸರಿನೂ ನಮ್ಮ ನಾಟಕ ಇದ್ದಾಗೆಲ್ಲ ತಿಳಿಸ, ಯಾಕಂದರೆ ಯಲಹಂಕ ಭಾಗದಲ್ಲಿ ನಾಟಕ ಮಾಡ್ತಾ ಇರ್ತೀನಿ. ಆ ಟೈಮಲ್ಲಿ ರಾಕಿ ಬರ್ತೀಯಾ ರಾಕಿ ಅಂತ ಹೇಳಿದಾಗೆಲ್ಲ ಅಣ್ಣ ಬರ್ತೀನಣ್ಣ ಅಂತ ಹೇಳ್ತಾನೆ. ಅದೊಂಥರ ತುಳು ಭಾಷೆ, ಅವನು ಕನ್ನಡ ಮಿಕ್ಸ್ ಮಾಡಿ, ಅವನು ಆ ಸ್ಲ್ಯಾಂಗೇ ಒಂಥರ ಅವ್ನು ಕನ್ನಡ ಮುಗ್ಧತೆ ಇರುತ್ತೆ ಮಾತಾಡೋಕ್ಕೆ. ಅಷ್ಟು ಒಳ್ಳೆ ಆ ನಗುಮುಖನೇ ಕಾಣಿಸುತ್ತೆ. ಈಗಲೂ ಗೂಗಲಲ್ಲಿ ಹೋಗಿ ಸುಮ್ಮನೆ ಫೋಟೋ ಹೊಡೆದ್ರೆ ಒಂದು ಎಲ್ಲ ನಗು ಫೇಸೇ ಸಿಗುತ್ತೆ ಫೋಟೋ. ಅಷ್ಟು ಲವಲವಿಕೆಯಿಂದ ಇದ್ದ ಮನುಷ್ಯ ಅವನು.
ಬೆಳಗ್ಗೆ 4 ಗಂಟೆಗೆ ಕಾಲ್ ಒಂದು ಹಿಂಗೆ ಆಗಿದೆ ಅಂದಾಗಲೇ ಅದು ತಡ್ಕೊಳಕ್ಕಾಗಿಲ್ಲ ಆ್ಯಕ್ಚುಲಿ. ಕನ್ಫರ್ಮೇಷನ್ ಎಲ್ರಿಗೂ ಫೋನ್ ಹಾಕಿದೆ ಬೆಳಗ್ಗೆ ಎಲ್ರಿಗೂ ಫೋನ್ ಹಾಕಿದ್ರೆ ಯಾರೂ ಎತ್ತಲ್ಲ, ಇನ್ನೂ ಟೆನ್ಷನ್ ಜಾಸ್ತಿ ಆಯಿತು. ಹಂಗಾರೆ ಕನ್ಫರ್ಮ್ ಇದು ಅನ್ನೋ ಥರನೂ ಆಗ್ತಿದೆ ಆಗಿದೆ ಅಂತ. ಕೆಲವು ಜನ ಆಮೇಲೆ ದಿವ್ಯಾ ಕಾಲ್ ಮಾಡೋದು, ನಮ್ಮ ಇವರು ದಿವ್ಯಾ ಕಾಮಿಡಿ ಕ್ಲಾಡಿಗಳು, ದಿವ್ಯಾ ಸೀಸನ್ 1 ನಮ್ಮ ಜೊತೆ ದಿವ್ಯಾ ಕಾಲ್ ಮಾಡಿ ಅಣ್ಣ ಹಿಂಗಾಗಿದೆ ಅಣ್ಣ ಅಂತ ಅವಳು. ನನಗೆ ನಂಬಕ್ಕಾಗ್ತಿಲ್ಲ ಆ್ಯಕ್ಚುಲಿ. ಸೊ ನೋಡಿ ಇವಾಗ ಅದೇ ಕಾಲ್ಗಳು ಇವಾಗ ಏನಾಯಿತು ಕೇಳ್ತಿದ್ದಾರೆಲ್ಲ, ಸುಮಾರು ಜನ ಕೇಳ್ತಿದ್ದಾರೆ. ನನ್ನ ಒಂದು ಸ್ಟೇಟಸಲ್ಲಿ ಹಾಕಿದ್ದೆ, ಯಾಕಂದರೆ ಅವ್ರ ಫ್ಯಾನ್ಸ್ಗಳೇ ತುಂಬ ಜನ ಇದ್ದಾರೆ. ಫ್ಯಾನ್ಸ್ ಇನ್ ದ ಸೆನ್ಸ್ ಪ್ರೀತಿ ಅವ್ರ ಕಡೆ ಇರುವಂಥ, ಇಲ್ಲಿ ನಮ್ಮ ಯಲಹಂಕ ಭಾಗದಲ್ಲಿ ತುಂಬ ಜನ ನನಗೆ ಗೊತ್ತಿರೋ ಫ್ಯಾಮಿಲೀಸ್ಗಳು ಅವನ್ನ ಇಷ್ಟಪಡ್ತಾರೆ. ರಾಕೇಶ್ ಅಂದರೆ ತುಂಬ ಇಷ್ಟ ನನಗೆ ಅಂತ. ನಮ್ಮ ಸ್ನೇಹಿತರು ಒಬ್ಬರು ಲತಾ ಅಂತ ಒಬ್ರು ಇದ್ದಾರೆ, ಅವರು ರಾಕೇಶರಿಗೆ ಒಂದು ಸತಿ ಮನೆಗೆ ಕರ್ಕೊಂಬರೋ, ಅವನು ಎಷ್ಟು ಚೆನ್ನಾಗಿ ಎಷ್ಟು ಕ್ಯೂಟಾಗಿ ಮಾತಾಡ್ತಾನೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಇಲ್ಲ ಅವನದು ಮುಗ್ಧತೆನೇ ಎದ್ದು ಕಾಣಿಸುತ್ತೆ ಎಲ್ಲನೂ. ಆ್ಯಂಡ್ ತುಂಬ ಜನ ಸಂಪಾದನೆ ಮಾಡಿದ್ದಾನೆ, ಅದು ಖುಷಿ ಆಗುತ್ತೆ. ವಯಸ್ಸು ಇನ್ನೂ ಕಡಿಮೆ ಇರೋ ಸಂದರ್ಭದಲ್ಲೇ ಏನಾದರೂ ಸಾವನ್ನಪ್ಪಿದ್ರೆ ಸಹಜವಾಗಿ ಕೇಳ್ತಾರೆ, ಏನಾದರೂ ಅಭ್ಯಾಸಗಳಿತ್ತ ಅನ್ನೋವಂಥದ್ದನ್ನು ಕೇಳ್ತಾರೆ. ನೀವು ಕಂಡಂತೆ ಹೇಗಿದ್ರು, ಏನಾದರೂ ಅಭ್ಯಾಸ ಇತ್ತ ಅವ್ರಿಗೆ? ಇಲ್ಲ, ಯಾವ ಥರದ್ದು ಅಭ್ಯಾಸಗಳು ಏನೂ ಇದ್ದಿಲ್ಲ. ನಾನು ನೋಡಿದಂಗೆ ಯಾವ ಥರ ಅಭ್ಯಾಸಗಳಿದ್ದಿಲ್ಲ. ಅವನಿಗೆ ನಾನ್ ವೆಜ್ ಅಂದರೆ ಚೆನ್ನಾಗಿ ತಿಂತಿದ್ದ ಅವನು. ಅದೊಂದು ಅವನು ಊಟ ಅಂದರೆ ಅವ್ನು ಭಾಳ ಅದ್ಭುತವಾಗಿ ತುಂಬ ಚೆನ್ನಾಗಿ ಊಟ ಎಲ್ಲರ ಜೊತೆ ಮಾಡ್ಬೇಕಾದ್ರೆ ಅವನು ಅಣ್ಣ ಇತ್ತಿನ ನಾನು ಎಲ್ರಿಗೂ ತಿನ್ನಿಸ್ತಾನೆ ಅವನೇ. ಮಂಗಳೂರು ಫಿಶ್ಶು ಅದ್ರ ಬಗ್ಗೆನೇ ಇದು ನೋಡ್ತಾ ಇರ್ತೀನಿ ಯಾವಾಗಲೂ. ಬಟ್ ಆ ಥರದ್ದು ಯಾವುದೂ ಅಭ್ಯಾಸಗಳಿಲ್ಲ ಅವನಿಗೆ ನಾನು ಕಂಡಿರಂಗೆ. ಯಾಕೆ ನಮ್ಮದೆಲ್ಲ ಆ ಥರ ನೋಡಿಲ್ಲ ಅಥವಾ ನಡ್ಕೊಂಡಿಲ್ಲ ಅವನು. ಸೊ ಐಡಿಯಾ ಇಲ್ಲ. ಅವರು ಇನ್ಸ್ಟಾಗ್ರಾಮಲ್ಲಿ ಕೊನೆಯದಾಗಿ ಪೋಸ್ಟ್ ಮಾಡಿರೋದಂದರೆ ಮೆಹಂದಿ ಕಾರ್ಯಕ್ರಮದ್ದು ಹೋಗಿರೋದು, ಅದೊಂದೇ ಲಾಸ್ಟ್ ಪೋಸ್ಟ್. ಇಂದಿಗೂ ಸಹ ಅವ್ರು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಕಾಣಿಸುತ್ತೆ. ಏನಾದ್ರು ಆವಾಗ ತಿಳ್ಕೊಂಡ್ರೆ ನೀವೇನಾದರೂ? ಇಲ್ಲ, ನನಗೆ ಲಾಸ್ಟ್ ಗೊತ್ತಾಗಿತ್ತು ಅಂದರೆ ಅವ್ರು ಕಾಂತಾರ ಮಾಡ್ತಿದ್ದಾರೆ ಅಂಥೇಳಿ ಗೊತ್ತಾಯಿತು ನನಗೆ. ಅದು ಬಿಟ್ಟರೆ ನಾನು ಸೋಷಿಯಲ್ ಮೀಡಿಯಾ ದೂರ ನಾನಿಲ್ಲ ಆ್ಯಕ್ಚುಲಿ. ಯಾವಾಗ ನಮ್ಮ ಕ್ಯಾಂಪ್ದು ಅದು ಇದು ಮಾತ್ರ ಆಗ್ತೀನಿ. ಇಲ್ಲ ಸೋಷಿಯಲ್ ಮೀಡಿಯಾಗಳಿದ್ದಿದ್ರೆ ಅವ್ರು ದಿನ ಮೆಸೇಜ್ ಹಾಕ್ಬೋದಿತ್ತು ಅವ್ರಿಗೆ. ಸೊ ನಾನು ಸೋಷಿಯಲ್ ಮೀಡಿಯಾ ವೀಕ್ ಆ್ಯಕ್ಚುಲಿ. ಬಟ್ ವಿಚಾರಗಳು ತಿಳಿತಾ ಇರ್ತಾರೆ. ಎಲ್ಲ ಕಾರ್ಯಕ್ರಮಗಳಿಗೆ ಹೋದಾಗೆಲ್ಲ ಹೇಳ್ತಿರ್ತಾರೆ ನಮ್ಮವರೆಲ್ಲ ಏನೇನು ಮಾಡ್ತಿದ್ದಾರೆ, ರಾಕೇಶ್ ಏನು ಮಾಡ್ತಿದ್ದಾರೆ ಅಂದಾಗ. ಕಾಂತಾರ ಮೂವಿ ಬಂದಿದೆ, ಅದು ಮಾಡ್ತಿದ್ದಾನೆ, ಒಂದು ಒಳ್ಳೆಯ ಪಾತ್ರದಲ್ಲಿ ಮಾಡ್ತಿದ್ದೆ ಅಂದಾಗ ಆಶ್ಚರ್ಯನೂ ಆಯ್ತು. ಅದು ಖುಷಿ ಆಯ್ತು ಆ್ಯಕ್ಚುಲಿ. ಪರಲ್ಲಪ್ಪ, ಅಟ್ಲೀಸ್ಟ್ ಅವ್ನಿಗೊಂದು ಒಳ್ಳೆ ಮೂವಿ ಸಿಕ್ಕಿದೆ ಈಗ ಅವನೊಂದು ಟ್ಯಾಲೆಂಟಿಗೆ ಅಂತ. ಬಟ್ ವಿಧಿವಶ ನೋಡಿ ಅಷ್ಟು ದೊಡ್ಡ ಮೂವಿಯಲ್ಲಿ ಆ್ಯಕ್ಟ್ ಮಾಡ್ತಿರೋ ಟೈಮಲ್ಲಿ ಹಿಂಗಾಗಿದೆ ಅಂದರೆ ಭಾಳ ಬೇಜಾರಾಗ್ತದೆ ಕೇಳೋಕ್ಕೆ. ಇನ್ನೊಂದು ಕಡೆ ಕಾಂತಾರ ಈಗ ಚಾಪ್ಟರ್ 1 ಏನು ಶೂಟಿಂಗ್ ನಡೀತಾ ಇದೆ, ಜೊತೆಗೆ ದೈವ ಕೂಡ ಇತ್ತೀಚೆಗೆ ನುಡಿದಿತ್ತು. ಅಂದರೆ ರಿಷಬ್ ಶೆಟ್ಟಿ ನಿಮಗೆ ತುಂಬ ಕಂಟಕ ಇದೆ ಈ ಒಂದು ಸಿನಿಮಾದಿಂದ ಅನ್ನುವಂಥದ್ದು. ಅಂದ ಕೂಡಲೇ ಸ್ವಲ್ಪ ದಿನ ಆದಮೇಲೆ ಕಪಿಲ್ ಎಂಬ ವ್ಯಕ್ತಿ, ಜೂನಿಯರ್ ಆರ್ಟಿಸ್ಟು ನೀರಿಗೆ ಬಿದ್ದು ಸಾವನ್ನಪ್ತಾರೆ ಈಜಕ್ಕಾಗದೆ. ಇದಾಗಿ ಒಂದಷ್ಟು ದಿನ ಆದಮೇಲೆ ಇದೀಗ ರಾಕೇಶ್ ಅವರು ಹೃದಯಾಘಾತದಿಂದ ಸಾವಿಗೆ ಈಡಾಗಿರುವಂಥದ್ದು. ಅಂದರೆ ಎಲ್ಲೋ ಕಾಕತಾಳೀಯವಾಗಿ ಇದು ಕೂಡಿ ಬರ್ತಾ ಇದೆಯಾ ಅಂತ? ಇದ್ರ ಬಗ್ಗೆ ನಾನು ಏನೂ ಹೇಳೋಕ್ಕಾಗಲ್ಲ. ಆ್ಯಂಡ್ ನನಗದು ಸೆನ್ಸ್ ಇಲ್ಲ, ನನಗೆ ಅದ್ರ ಬಗ್ಗೆ ಮಾತಾಡೋಕ್ಕೂ ನನಗೆ ಗೊತ್ತಿಲ್ಲ ಅದು. ಸೊ ಬೇಸಿಕ್ಲಿ ಅದು ಇರಬಹುದು, ಇಲ್ಲದೇ ಇರಬಹುದು, ಗೊತ್ತಿಲ್ಲ. ಆ್ಯಂಡ್ ಸಡನ್ ನಾನು ಈ ಥರ ಪ್ರಶ್ನೆ ಕೇಳಿದಾಗಲೂ ನನಗೂ ಅದು ಗೆಸ್ ಮಾಡ್ತಾ ಇದ್ದೀನಿ, ಇರಬಹುದಾ ಇಲ್ಲದೇ ಇರಬಹುದಾ, ಎಲ್ಲೋ ಒಂದು ಕಡೆ ಇರ್ಬೋದೇನೋ ಅನ್ನೋ ಕ್ವಶನ್ಸ್ಗಳು ಬರುತ್ತೆ. ಬಟ್ ದೈವ ನುಡಿದಿದ್ದಕ್ಕೆ ಇದೆಲ್ಲ ನುಡಿದಿದ್ದಾದ್ಮೇಲೆ ಆಗ್ತಿರುವಂತಹ ಘಟನೆಗಳು. ಅದು ಐಡಿಯಾ ಇಲ್ಲ ನನಗೆ ಆ್ಯಕ್ಚುಲಿ. ಅದು ಬಗ್ಗೆ ಮಾಹಿತಿ ನನಗೆ ಗೊತ್ತಿಲ್ಲ. ಬಟ್ ಎನಿವೆ, ಒಂದು ಒಳ್ಳೆ ಸಿನಿಮಾ. ಆ ಸಿನಿಮಾದಲ್ಲಿ ಯಾಕಂದರೆ ಎಲ್ಲರಿಗೂ ಗೊತ್ತಿದೆ ಕಾಂತಾರ ಸಿನಿಮಾ ಶೂಟಿಂಗ್ ಏನಾದರೂ ಮುಗ್ದಿತ್ತಾ? ಇನ್ನೂ ಎಷ್ಟು ಪೋರ್ಷನ್ ಇತ್ತು ಆ್ಯಕ್ಟ್ ಮಾಡೋದು? ಅದ್ರ ಬಗ್ಗೆ ಏನೂ ಹೇಳಿಲ್ಲ ನನಗೆ ಆ್ಯಕ್ಚುಲಿ. ಬಟ್ ಸಿನಿಮಾ ಮಾಡ್ತಿದ್ದಾರೆ ಅಂತ ಗೊತ್ತು. ಬಟ್ ಅದು ವಿಶಸ್ ಮಾಡಿದ್ದೆ, ಓಕೆ ಒಳ್ಳೆಯದಾಗಲಿ ಮಾಡು ಅಂತೆಲ್ಲ ಹೇಳಿದೆ. ಯಾಕಂದರೆ ದೊಡ್ಡ ಸಿನಿಮಾಗಳಲ್ಲಿ ಸಿಗೋದು ಕಷ್ಟ ಅಂತಂದ್ರೆ ಪಾಪ ಅವ್ನಿಗೊಂದು ಒಳ್ಳೆ ಪಾತ್ರ ಸಿಕ್ಕಿತ್ತದು. ಅದು ಭಾಳ ಬೇಜಾರಾಗ್ತಿದೆ. ಈಗ ಅದು ಆಗ್ಲಿದ್ದು ನೋಡಿ ಭಾಳ ಬೇಜಾರಾಗ್ತಿದೆ. ಇನ್ನೊಂದು ಮಾತು ದಿವ್ಯಾ ಅವ್ರು ನನಗೆ ಹೇಳ್ತಿದ್ರು, ನಿಮ್ಮ ಸ್ನೇಹಿತೆ, ಕಲಾವಿದರು ನಾವು ಊಟ ತಿಂಡಿನೆಲ್ಲ ಬಿಟ್ಬಿಡ್ತೀವಿ ಆ್ಯಕ್ಟಿಂಗ್ ಅನ್ನೋವಂಥದ್ದು ಬಂದಾಗ, ಕ್ಯಾಮ್ರಾ ಆನ್ ಆದಾಗ ಎಲ್ಲವನ್ನು ಮರ್ತು ಬಿಡ್ತೀವಿ ಅಂತ. ನೀವು ಎಷ್ಟು ಸಲ ಈ ರೀತಿ ಟಿಫನ್ ಇರ್ಬೋದು, ಊಟ ಇರ್ಬೋದು, ಮರ್ತು ಬಿಟ್ಟು ಆ್ಯಕ್ಟಿಂಗ್ ಮಾಡಿದ್ದೀರಾ? ಅಯ್ಯೋ, ಅದು ಕಣ್ಣಿಗೆ ಅದೇ ಕಾಣಿಸುತ್ತೆ ನಮಗೆ. ಈಗಲೂ ನಾವು ಈಗ ಟೇಕ್ ರೆಡಿ ಅಂದಿದ ತಕ್ಷಣ ತಿಂತಿದ್ರು ಅಲ್ಲೇ ಬಿಟ್ಬಿಟ್ಟು ಹೊರಟ್ಬಿಡ್ತೀವಿ. ನಮ್ಮ ಬದುಕೆ ಹಂಗೆ. ನಾವೇನೋ ಒಂದು ಬದುಕು ಕಟ್ಕೊಬೇಕು ಅಂತ ಬಂದಿದ್ದೀವಿ. ಪಾಪ ಹುಡುಗ ನೋಡಿ ಬದುಕು ಕಟ್ಕೊಬೇಕು ಅನ್ನೋ ಟೈಮಲ್ಲೇ ಅವನ ಫ್ಯಾಮ್ಲಿ ಪ್ರಾಬ್ಲಮ್ ಆಗಿದೆ. ಏನು ಕಲಾವಿದ್ರದ್ದು ಬದುಕು ಕಟ್ಕೊಬೇಕು ಅಂತ ಇದ್ದರೆ ಸಾವಿರಾರು ಚಾಲೆಂಜ್ಗಳು. ಈಗ ನಾವು ಅದನ್ನು ಹೊಟ್ಟೆ ತುಂಬಿಸ್ಕೊಳೋಕ್ಕೆ ಅಂತ ನಾವೇನೋ ನೋಡೋಕೆ ಒಂದು ಹೊತ್ತು ಪೂರ್ತಿ ಊಟನೂ ತಿನ್ನೋಕ್ಕಾಗಲ್ಲ ಆ್ಯಕ್ಚುಲಿ. ಈಗ ನೀವು ನೋಡಿ ಆ್ಯಂಕರಿಂಗ್ ಮಾಡ್ತೀರಿ, ಎಲ್ಲೋ ನಿಮ್ಮ ಒಂದು ಟ್ಯಾಲೆಂಟ್ ತೋರ್ಸೋಕ್ಕೆ ಅಂತ ಓಡಾಡ್ತಿದ್ದೀರಾ. ಈಗ ನಾವು ಹಂಗೆ ಓಡಾಡ್ತಿದ್ದೀವಿ. ಬಟ್ ಎಲ್ಲಿ ಯಾವಾಗ ಸ್ಟೇ ಆಗ್ತೀವಿ, ಎಲ್ಲಿ ನೆಲೆ ಆಗ್ತೀವಿ? ಈ ಬೆಂಗಳೂರಂಥ ಮಹಾನಗರಗಳಲ್ಲಿ ಕಲಾವಿದರುಗಳು ಬದುಕೋಕ್ಕೆ ರೆಂಟು ಕಟ್ಕೊಂಡು
ಕಾಸಿಲ್ಲದೆ ಟ್ರಾವೆಲ್ ಮಾಡ್ಕೊಂಡು ಅಷ್ಟು ದೂರ ಹೋಗಿ ಆಡಿಷನ್ಸ್ಗಳು ಅದು ಇದು ಆಳೋ ಮೂಲಕ ಕಸ ಕಡೆ ಎಷ್ಟು ಓಡಾಡ್ತೀವಿ. ಎಲ್ಲ ಒಂದು ಕಡೆ ಸಿಕ್ಕಿದ ಮೇಲೆ ಇನ್ನೊಂದು ಥರ ಚಾಲೆಂಜಸ್ಗಳು, ಸಾವಿರಾರು ಎಲ್ಲ ಒಂದು ಕಡೆ ನೋಡಿ. ಆ ಮಗು ಪಾಪ ಅವ್ನು 34 ಇಯರ್ಸ್ ಅವನು. ಆ 34 ಇಯರ್ಸ್ ನಾವಿದ್ದಾಗ ಅವ್ನಿಗೆ ಅಟ್ಲೀಸ್ಟ್ 29 ವರ್ಷನೋ 30 ವರ್ಷ ಹುಡುಗ ಅವನು. ಇನ್ನೂ ಜೀವನ ನೋಡಬೇಕಾಗಿತ್ತು ಅವನು. ಆ್ಯಕ್ಚುಲಿ ಇನ್ನೂ ಅವ್ನು ಮದುವೆ ಆಗಿಲ್ಲ, ಅವ್ನ ಜವಾಬ್ದಾರಿಗಳು ತುಂಬ ಇತ್ತು ಅವ್ನು ಮಾಡೋದಕ್ಕಾಗಲಿ. ಇನ್ನೂ ಅವ್ನು ಜನಕ್ಕೆ ಸಾವಿರಾರು ಜನ, ಲಕ್ಷಾಂತರ ಜನಕ್ಕೆ, ಕೋಟ್ಯಾಂತರ ಜನಕ್ಕೆ ನಗಿಸ್ಬೇಕಾಗಿತ್ತು. ಇನ್ನೂ ಚಿಕ್ಕ ವಯಸ್ಸಲ್ಲೇ ಇದು ಹೆಂಗಾಗೋಯ್ತು ನೋಡಿ. ಅವ್ನು ಬದುಕು ನೋಡಿ, ಕಲಾವಿದ್ರ ಬದುಕು ಏನೇ ಇದ್ರೂ, ಆರೋಗ್ಯ ಸಮಸ್ಯೆ ಇದ್ರೂ ನಾವು ತೋರಿಸ್ಕೊಳಕ್ಕಾಗಲ್ಲ. ನಮ್ಮ ಹಿಂದೆ ಏನಿದ್ರೂ ತೋರ್ಸೋಕ್ಕಾಗಲ್ಲ ನಮಗೆ. ಬಟ್ ಏನೋ ಒಂದು ಮಾಡಬೇಕು, ಅಚೀವ್ ಮಾಡಬೇಕು, ಮುಂದೆ ಬರಬೇಕು. ನಮ್ಮನ್ನೆಲ್ಲ ಯಾರು ಕೆಳಗೆ ಹಾಕಿದ್ರು, ತುಳಿತಾ ಇದ್ರು, ಅಥವಾ ನಮ್ಮನ್ನು ತೇರ್ಗಡೆ ಮಾಡ್ತಿದ್ರು, ಅವ್ರ ಮುಂದೆ ಎಲ್ಲ ನಿಂತ್ಕೊಂಡು ನಾವು ಮೇಲಕ್ಕೆ ಬರಬೇಕು. ಅದು ಎಷ್ಟೇ ಕಷ್ಟ ಆಗಲಿ. ನನಗೆ ಕಾಸಿಲ್ವ, ಕನ್ವಿನ್ಸ್ ಇಲ್ವ ಹೋಗೋದಕ್ಕೆ, ಕನ್ವಿನ್ಸ್ ಕೊಡ್ತಾರೋ ಕೊಡಲ್ವ ಸೆಕೆಂಡ್ರಿ. ಬಟ್ ಎಲ್ಲೋ ಒಂದು ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಂಡು ಆ್ಯಕ್ಷನ್ ಅಂತ ಹೇಳಿದಾಗ, ನನ್ನ ಪ್ರತಿಭೆನ ಹೊರಗಡೆ ಹಾಕಿದಾಗ ಆದರೆ ಸಿಗೋ ಆನಂದನೇ ಬೇರೆ. ಆ ನೋವುಗಳು ಮರ್ತೋಗ್ಬಿಡ್ತೀವಿ. ಬಟ್ ಆ ಆ್ಯಕ್ಷನ್ ಕಟ್ ಆದಮೇಲೆ ಮತ್ತೆ ಅದೇ ಕ್ಯಾಟಗರಿ, ಯಾವಾಗಪ್ಪ ಇದು ಸಿಗುತ್ತೆ ನೆಮ್ಮದಿ ಏನೋ ಥರ ಫೀಲ್ ಆಗುತ್ತೆ. ಬಟ್ ಎನಿವೆ, ಇವತ್ತು ದುರಂತ ನೋಡಿ. ಆ ವ್ಯಕ್ತಿ ಕುಟುಂಬ, ಅವನು ಭಾಳ ದುಃಖ ಅನಿಸ್ತಾ ಇದೆ ಇವತ್ತು. ಎನಿವೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಆ್ಯಂಡ್ ಅವ್ರ ಫ್ಯಾಮ್ಲಿಗೆ ಆ ಶಕ್ತಿ ಕೊಡಲಿ, ತಡ್ಕೊಳೋ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ಐ ಬಿಲೀವ್ ದಟ್ ಈ ಪ್ರಕೃತಿ ಸಪೋರ್ಟ್ ಮಾಡಬೇಕು ಅವ್ರಿಗೆ. ಸೊ ಕುಟುಂಬದವ್ರ ಜೊತೆ ಏನಾದರೂ ಇಲ್ಲ, ಮಾತಾಡಿಲ್ಲ. ಸೊ ಎನಿವೆ, ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಲೋಕೇಶ್ ಅವರೇ. ಇಷ್ಟೊತ್ತು ಅವರ ಒಳ್ಳೆತನದ ಏನು ನಿಮ್ಮ ಜೊತೆಗೆ ಏನು ಬಾಂಧವ್ಯ ಇತ್ತು ಅಷ್ಟನ್ನು ಸಹ ನಮ್ಮ ಆಡಿಯನ್ಸ್ ಮುಂದೆ ಹಂಚ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೊ ಇದಿಷ್ಟು ನಟ ಲೋಕೇಶ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆಗೆ ಕೀರ್ತಿ ಪಾಚಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.